ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನೆಲ್ ಮೈತ್ರೇಯ ಕ್ರಾಫ್ಟ್ ಡೈರಿಗೆ ಎಲ್ರಿಗೂ ಸ್ವಾಗತ. ನಾನು ಅರ್ಚನಾ. ಈ ವಿಡಿಯೋ ನನ್ನ ಚಾನೆಲ್ನ ಮೊದಲನೇ ವಿಡಿಯೋ. ಈ ನನ್ನ ಚಾನೆಲ್ನಲ್ಲಿ ಕ್ರಾಫ್ಟ್, ಹೋಮ್ ಡೆಕೋರೇಷನ್ಸ್ ಆ್ಯಂಡ್ ಅರೇಂಜ್ಮೆಂಟ್ಸ್, ಜ್ಯುವೆಲರಿ ಮೇಕಿಂಗ್ ಮತ್ತು ಸ್ಪಿರಿಚುವಾಲಿಟಿ, ಆಧ್ಯಾತ್ಮ ಇದರ ಬಗ್ಗೆ ನನಗೆಷ್ಟು ನಾಲೆಡ್ಜ್ ಇದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾವು ನಮ್ಮ ಮನೆಯನ್ನು ಹೇಗೆ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡ್ಕೋತೀವಿ, ಹಾಗೆ ನಮ್ಮ ಮನಸ್ಸನ್ನು ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡ್ಕೊಳ್ಳೋ ಒಂದು ಹೊಸ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಹೇಗೆ ನಮ್ಮ ಮನೆಯನ್ನು ನಾವು ಡೈಲಿ ಕ್ಲೀನ್ ಮಾಡ್ಕೋತೀವಿ, ಹಾಗೆ ನಮ್ಮ ಮನಸ್ಸನ್ನು ಕೂಡ ನಾವು ಡೈಲಿ ಕ್ಲೀನ್ ಮಾಡಿಕೊಳ್ಳೇಬೇಕು. ಇಟ್ ಈಸ್ ಕಂಪಲ್ಸರಿ ಫಾರ್ ಎವ್ರಿ ಒನ್. ಹಾಗಾಗಿ ನಮ್ಮ ಮನಸ್ಸನ್ನು ಡೈಲಿ ಶುದ್ಧೀಕರಿಸೋಕ್ಕೆ ಬೆಸ್ಟ್ ಆ್ಯಂಡ್ ಪವರ್ಫುಲ್ ಟೆಕ್ನಿಕ್ ಅಂದರೆ ಅದು ಮೆಡಿಟೇಷನ್, ಧ್ಯಾನ. ನಾನು ಕೇಳಿರೋ ಹಾಗೆ 108 ಧ್ಯಾನ ವಿಧಾನಗಳು ಇದೆಯಂತೆ. ಇದರಲ್ಲಿ ಬೆಸ್ಟ್, ಪವರ್ಫುಲ್ ಆ್ಯಂಡ್ ಈಸಿ ಮೆಥಡ್ ಅಂತ ಅಂದರೆ ನಮ್ಮ ಸಹಜವಾದ ಉಸಿರಿನ ಕಡೆ ಗಮನ ಹರಿಸೋದು. ಈ ವಿಧಾನವನ್ನೇ ನಾನು ಫಾಲೋ ಮಾಡ್ತಾ ಇರೋದು ಆ್ಯಂಡ್ ಅಫ್ಕೋರ್ಸ್ ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈ ವಿಧಾನ ಆದಿಧ್ಯಾನಿ ಭಗವಾನ್ ಬುದ್ಧನಿಂದ ಲೋಕಾರ್ಪಣೆಯಾಗಿರೋದು. ಇದೇ ಆನಾಪಾನಸತಿ ಧ್ಯಾನ. ಇದು ನಮ್ಮ ಸಹಜ ಶ್ವಾಸವನ್ನು ಗಮನಿಸುವ ಒಂದು ಪ್ರಕ್ರಿಯೆ. ಈ ವಿಧಾನದಿಂದ ನಮ್ಮ ಆಲೋಚನೆಗಳ ಬಗ್ಗೆ ನಮಗೆ ಮೊದಲು ಹಿಡಿತ ಸಿಗ್ತಾ ಹೋಗುತ್ತೆ. ಅಂದರೆ ನಾವು ಏನನ್ನು ಥಿಂಕ್ ಮಾಡ್ತೀವಿ, ಏನನ್ನು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ದ ಮೆಡಿಟೇಷನ್ ಹೆಲ್ಪ್ಸ್ ಅಸ್ ಟು ಚೇಂಜ್ ದ ಪ್ಯಾಟ್ರನ್ ಆಫ್ ಆರ್ ಥಿಂಕಿಂಗ್. ಈ ಸೃಷ್ಟಿಯ ಮೂಲವೇ ಆಲೋಚನೆ. ಈ ಆಲೋಚನೆಗಳನ್ನು ನಾವು ಧ್ಯಾನದ ಮೂಲಕ ಶುದ್ಧೀಕರಿಸ್ಕೋಬೋದು. ಈ ಧ್ಯಾನ ವಿಧಾನ ನಮ್ಮ ಕಾಯಿಲೆಗಳನ್ನು ಸರಿಪಡಿಸ್ಕೊಳ್ಳೋಕೆ ಮಾತ್ರ ಇರೋ ಒಂದು ಪ್ರಕ್ರಿಯೆ ಅಲ್ಲ, ಇದು ನಮ್ಮ ಮೈಂಡ್, ಬಾಡಿ ಮತ್ತು ಸೋಲ್ನ ಅಲೈನ್ ಮಾಡೋ ಒಂದು ಅದ್ಭುತವಾದ ಪ್ರೋಸೆಸ್. ಧ್ಯಾನ ಅನ್ನೋದು ಮನುಷ್ಯನಿಗೆ ಪ್ರಕೃತಿ ಕೊಟ್ಟ ವರದಾನ. ದೇಹ, ಮನಸ್ಸು ಮತ್ತು ಆತ್ಮದ ಪೋಷಣೆ ಈ ಧ್ಯಾನದಲ್ಲಾಗುತ್ತೆ. ಉಸಿರಿನ ಕಡೆ ಗಮನ ಹರಿಸ್ತಾ ನಮ್ಮ ಮನಸ್ಸು ಖಾಲಿ ಆಗುತ್ತೆ. ಆವಾಗ ನಾವು ಪ್ರಾಣಶಕ್ತಿಯನ್ನು ರಿಸೀವ್ ಮಾಡ್ಕೋತೀವಿ. ನಿಜವಾದ ಸ್ಪಿರಿಚುವಲ್ ಪಾತ್ ಅಂದರೆ ಯಾವುದು, ಧ್ಯಾನವನ್ನು ನಮ್ಮ ಡೈಲಿ ಲೈಫಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ ಅಜ್ಞಾನದಿಂದ ಜ್ಞಾನದ ಬೆಳಕಿಗೆ ತಂದ ನಮ್ಮ ಗುರುಗಳಾದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಫೌಂಡರ್ ಪಿತಾಮಹ ಪತ್ರಿಜಿಯವರನ್ನ ನೆನೆಸ್ತಾ ನನ್ನ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರೂ ಸಪೋರ್ಟನ್ನು ನಿರೀಕ್ಷಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.